ಓಕೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳ್ತಿದೆ ಅಂತ ಅಂದ್ಕೊಳ್ತೀನಿ. ಸ್ಟಾರ್ಟ್ ಮಾಡೋಣ. VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನಲ್ಲಿ ಕೋರ್ಸ್ಗಳು ಲಭ್ಯವಿದೆ. ಸೊ HSTR, GPSTR, ಕ್ರೈಸ್ ಮತ್ತು ಈ ತರಗತಿಗಳು ಬಂದು ನಿಮಗೆ GPSTR ಡಿಸ್ಕ್ರಿಪ್ಟಿವ್ ಕ್ಲಾಸಸ್ಸು ನಡೆಯುತ್ತೆ. HSTR, GPSTR ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಸೊ 8088-100-752ಗೆ ಕಾಲ್ ಮಾಡಿ. ಸೊ ನಮ್ಮ ಕಳೆದ ತರಗತಿಯಲ್ಲಿ ನಿಮಗೆ ಸೆಟ್ಸ್ನ ಬಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಗಣಗಳು ಅಂತನ್ನೋದು ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ನೆನಪಿದೆಯಾ? ಗಣಗಳು ಅಂತ. ಈ ಗಣಗಳಲ್ಲಿ ನಾವು ಮೊದಲನೇದಾಗಿ ಫಸ್ಟೊಂದು ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಾವು ಇಂಟ್ರೊಡಕ್ಷನ್ ಕೊಟ್ಟಿದ್ದು. ಸೊ ಮೊನ್ನೆ ತರಗತಿಯಲ್ಲೂ ಕೂಡ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಿಮಗೆ. ಮೊನ್ನೆ ತರಗತಿಯಲ್ಲಿ ಇಂಟ್ರೊಡಕ್ಷನ್ ಟೈಪಲ್ಲಿ ಕೊಟ್ಟಿದ್ದೆ. ಅದಾದಮೇಲೆ ಇಂಟ್ರೊಡಕ್ಷನ್ ಆದಮೇಲೆ ಸೊ ಕೆಲವೊಂದು ಟೈಪ್ಸ್ ಆಫ್ ಸೆಟ್ಸ್ ರೆಪ್ರೆಸೆಂಟ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಮಾತಾಡಿ ತದನಂತರ ಸ್ಟಾಪ್ ಮಾಡಿದ್ದೆ. ಹಾಗಾಗಿ ಅವತ್ತಿನ ತರಗತಿ ಮೊನ್ನೆ ತರಗತಿ ತೊಗೊಂಡ್ರೆ ಇದು 3ನೇ ತರಗತಿ. ಸೊ ದಿಸ್ ಇಸ್ ಅ ಕ್ಲಾಸ್ ನಂಬರ್ 3. ಸೊ ಮೊದಲ 2 ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೆಟ್ ಅಂದರೆ ಏನು? ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇದ್ರ ಬಗ್ಗೆನೇ ನಾವು ಮಾತಾಡಿದ್ದು. ಈ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಸೊ ಗಣ ಅಂತಂದರೆ ಸ್ಪಷ್ಟವಾಗಿ ನಿರ್ಧರಿಸಬಹುದಾದ ವಿಭಿನ್ನ ವಸ್ತುಗಳ ಸಮೂಹ. ಇದ್ರ ಬಗ್ಗೆ ನಾವು ಮಾತಾಡಿದ್ದು. ಲಕ್ಷಣಗಳ ಬಗ್ಗೆ ಮಾತಾಡಿದ್ದು, ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡಿದ್ದು, ಕೆಲವೊಂದು ಎಕ್ಸಾಂಪಲ್ಸ್ಗಳ ಬಗ್ಗೆ ಮಾತಾಡಿದ್ದು. ಅದಾದಮೇಲೆ ಯಾವುದು ಸೆಟ್ಸ್ ಆಗುತ್ತೆ, ಸೆಟ್ಸ್ ಆಗಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ದು. ಇದೆಲ್ಲ ಕಳೆದ ತರಗತಿಯಲ್ಲಿ ಆಗಿರುವಂಥದ್ದು. ಮತ್ತು ರೆಪ್ರೆಸೆಂಟೇಷನ್ ಆಫ್ ಸೆಟ್. ನಮ್ಮ ಹತ್ರ 2 ಥರ ರೆಪ್ರೆಸೆಂಟ್ ಮಾಡ್ಬೋದು ಸೆಟ್ಸ್ನ. 2 ಥರ ಇದೆ. ಒಂದು ರೋಸ್ಟರ್ ಪದ್ಧತಿ, ರೋಸ್ಟರ್ ಮೆಥಡ್. ಇನ್ನೊಂದು ಸೆಟ್ ಬಿಲ್ಡರ್ ಮೆಥಡ್. ಸರಿನಾ? ಈ 2 ಮೆಥಡು ಇದೆ. ಈ 2 ಮೆಥಡ್ ಬಗ್ಗೆಯೂ ನಾನು ಮಾತಾಡಿದ್ದೆ. ಆ 2 ಮೆಥಡನ್ನು ಕೂಡ ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೆ. ಓಕೆ, ಅದಾದಮೇಲೆ ನಿಮಗೆ ನೆನಪಿರಬಹುದು ಎಂಟಿ ಸೆಟ್ ಬಗ್ಗೆಯೂ ನಾವು ಮಾತಾಡಿದ್ದು. ಎಂಟಿ ಸೆಟ್ ಅಂದರೆ ಖಾಲಿ. ದೇರ್ ವೇರ್ ನೋ ಎಲಿಮೆಂಟ್ಸ್, ಎಂಟಿ. ಆಯಿತಾ? ಶೂನ್ಯಗಣ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಶೂನ್ಯಗಣ ಅಂತಂದರೆ ಅದರಲ್ಲಿ ಒಳಗೆ ಏನೂ ಇಲ್ಲ. ಅದು ನಾವು ಹೆಂಗೆ ಮೆನ್ಷನ್ ಮಾಡ್ತೀವಿ ಅಂತಂದರೆ ಈ ರೀತಿಯಾಗಿ ನಾವು ಮೆನ್ಷನ್ ಮಾಡ್ತೀವಿ. ಎ ಅಂತ ಬರೆದು ಫ್ಲವರ್ ಬ್ರ್ಯಾಕೆಟ್ನ ಒಳಗೆ ಈ ರೀತಿ ಖಾಲಿ ಬಿಡ್ತೀವಿ, ಅಥವಾ ಎ ಅಂತ ಬರೆದು ಈ ರೀತಿ ಸಿಂಬಲಲ್ಲೂ ಕೂಡ ನಾವು ಬರೀತೀವಿ. ಇದೂ ಕೂಡ ನಾವು ಮಾತಾಡಿದ್ದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ದ ನಂಬರ್, ಇಲ್ಲೊಂದು ನಂಬರ್ ಇದೆ ಎಕ್ಸ್ ಅನ್ನೋಂಥದ್ದು. ಇಟ್ ಶುಡ್ ಬಿ ಲೆಸ್ಸರ್ ದೆನ್ ಅಥವಾ 4ಗಿಂತ ಜಾಸ್ತಿ ಮತ್ತು 5ಗಿಂತ ಕಡಿಮೆ ಇರುವ ನ್ಯಾಚುರಲ್ ನಂಬರ್, ಬೇರೆ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಇಲ್ಲಿ ಈ ಸಿಂಬಲ್ ಏನು ಬರ್ತಿದ್ದೀನಿ ಇದು ಬಿಲಾಂಗ್ಸ್ ಟು ಅಂತ ನಾವು ಕರಿತೀವಿ ಸೆಟ್ಸ್ನಲ್ಲಿ, ಮ್ಯಾಥ್ಸಲ್ಲಿ. ಸೊ ಬೇರೆ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ತಗೊಂಡಾಗ ಸ್ವಾಭಾವಿಕ ಸಂಖ್ಯೆಗಳು ಅನ್ನೋದನ್ನು ಎಕ್ಸ್ ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ ಆ ಎಕ್ಸ್ನ ಬೆಲೆ 4ಕ್ಕಿಂತ ಜಾಸ್ತಿ 5ಕ್ಕಿಂತ ಕಡಿಮೆ ಇರಬೇಕು. 4ಕ್ಕಿಂತ ಜಾಸ್ತಿ 5ಕ್ಕಿಂತ ಕಡಿಮೆ ಇರುವ ನ್ಯಾಚುರಲ್ ನಂಬರ್ ಯಾವ್ದು ಬರುತ್ತೆ ಸರ್? ಯಾವುದೂ ಬರಲ್ಲ, ಸ್ವಾಭಾವಿಕ ಸಂಖ್ಯೆ. ಹಾಗಾದರೆ ಅದಕ್ಕೆ ಆನ್ಸರು ಶೂನ್ಯಗಣ, ಅಂದರೆ ಅದು ಎಂಟಿ ಸೆಟ್ ಆಗುತ್ತೆ ಎನ್ನುವಂಥದ್ದು. ಅರ್ಥ ಆಗ್ತಿದೆಯಾ? ಇದ್ರ ಬಗ್ಗೆ ನಾವು ಮಾತಾಡಿದ್ದು. ಸೊ ಈಗ ಅದರ ಮುಂದುವರೆದ ಭಾಗವನ್ನು ಮಾತಾಡ್ಕೊಂಡು ಹೋಗೋಣ. ಶೂನ್ಯಗಣ ಆಯಿತು. ನೆಕ್ಸ್ಟು ಶೂನ್ಯಗಣ ಆದಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೊಟ್ಟಿರ್ತೀನಿ. ನೀವು ಅದನ್ನು ತೊಗೊಂಡು ನೀವು ಮಾಡ್ಕೋಬೋದು. ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸಿಂಗಲ್ಟನ್ ಸೆಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇವತ್ತಿನ ತರಗತಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸಿಂಗಲ್ಟನ್ ಸೆಟ್ಟಿಂದ ಹೆಸರೇ ಹೇಳ್ತಾ ಇದೆ, ಸಿಂಗಲ್ಟನ್ ಅಂತ ಹೆಸರೇ ಹೇಳ್ತಾ ಇದೆ. ಏನು ಸಿಂಗಲ್ಟನ್ ಅಂದರೆ ಏಕಗಣ. ಹೆಸರೇ ಹೇಳ್ತಾ ಇದೆ ಅಂದರೆ ಅದರೊಳಗೆ ನಮಗೆ ಒಂದೇ ಎಲಿಮೆಂಟ್ ಇರಬೇಕು. ನಿಮಗೆ ಸೆಟ್ಸ್ ಬರೀಬೇಕಾದ್ರೆ ಹೇಳಿದ್ದೆ ಅಲ್ಲ, ನೆನಪಿದೆಯಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸೆಟ್ ಬರೀತೀನಿ ಅಂದರೆ A = ಫ್ಲವರ್ ಬ್ರ್ಯಾಕೆಟ್ 1 2 3 4 ಅಂತ ಬರೆದ್ರೆ ಇದು ಸೆಟ್ಸ್ನ ಬರೆಯೋ ರೀತಿ ಹೆಂಗೆ ಅಂದರೆ ಇಲ್ಲಿ ಇದು ಕ್ಯಾಪಿಟಲ್ ಲೆಟರ್ ಇರಬೇಕು, ಇದು ಬ್ರೇಸಸ್ಸಲ್ಲಿ ಹಾಕಿರಬೇಕು. ಮತ್ತು ಇಲ್ಲಿ ಏನು ಬರ್ದಿದ್ದೀವಿ ನಾವು, ಈ ಬರ್ದಿರೋದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಂಶಗಳು ಅಂತ ಕರಿತೀವಿ ಅನ್ನೋದನ್ನು ಕೂಡ ನಮ್ಮ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಸರಿನಾ? ಈಗ ಇಲ್ಲಿ ಸಿಂಗಲ್ಟನ್ ಸೆಟ್ ಆಗಬೇಕು, ಏಕಗಣ ಆಗಬೇಕು ಅಂತಂದರೆ ಹೆಸರೇ ಹೇಳ್ತಾ ಇರೋ ಹಾಗೆ ಅದರಲ್ಲಿ ಕೇವಲ ಒಂದೇ ಅಂಶ ಇರಬೇಕು, ಒಂದೇ ಎಲಿಮೆಂಟ್ ಇರಬೇಕು. ಎಕ್ಸಾಕ್ಟ್ಲಿ ಆಸ್ ಎನ್ ಒನ್ ಎಲಿಮೆಂಟ್. ದಟ್ ಟೈಪ್ ಆಫ್ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ಟನ್ ಸೆಟ್. ಆ ರೀತಿ ಹೊಂದಿರುವ ಗಣವನ್ನೇ ನಾವು ಸಿಂಗಲ್ಟನ್ಸ್, ಏಕಗಣ ಅಂತ ನಾವು ಕರಿತೀವಿ. ಏಕಗಣ ಫಾರ್ ಎಕ್ಸಾಂಪಲ್ A =
ಯಾವುದಾದ್ರು ಒಂದು ನಂಬರ್ ಬರಲಿ 6. ಸೊ ಹಾಗಾದರೆ ಒಳಗೆ ಎಷ್ಟು ಎಲಿಮೆಂಟ್ ಇದೆ? ಒಂದೇ. ಹಾಗಾದರೆ ಅದನ್ನು ಏನಂತ ಕರಿತೀವಿ ನಾವು? ಸಿಂಗಲ್ಟನ್ ಸೆಟ್ ಅಂತ. ಕರೆಕ್ಟಾ? ಕ್ಲಿಯರ್ ಆಗಿದೆಯಾ ಪಾಯಿಂಟು? ಆಯಿತಾ? ಇದು ಸಿಂಗಲ್ಟನ್ ಸೆಟ್. ನೆಕ್ಸ್ಟು ಸಿಂಗಲ್ಟನ್ ಸೆಟ್ ಆದಮೇಲೆ ಯಾವುದು? ಏಕಗಣ ಆದಮೇಲೆ ಓಕೆ, ಇದೊಂದು ಕೆಲವರು ಎಕ್ಸಾಂಪಲ್ಸ್ಗಳು. ಡಿಫೈನ್ ಸಿಂಗಲ್ಟನ್ ಸೆಟ್ ಅಥವಾ ಎಕ್ಸಾಂಪಲ್ಸ್ ಅನ್ನೋಕ್ಕಿಂತ ಹೆಚ್ಚಿದ್ದಾಗಿ ಪ್ರತಿ ಕಾನ್ಸೆಪ್ಟ್ ಆದಮೇಲೆ ನಾನು ಅದ್ರ ಮೇಲೆ ಒಂದು ಕ್ವಶನ್ಸ್ಗಳು ಹಾಕಿರ್ತೀನಿ. ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೀವು ಸಾಲ್ವ್ ಮಾಡ್ಕೋಬೋದು. ಓಕೆನಾ? ಕ್ಲಿಯರಾ? ಆಮೇಲೆ ಒಂದು ಪ್ರಶ್ನೆ ನಾವು ಕೇಳೋಣ ಇಲ್ಲಿ. ಸರಿ, ಎಂಟಿ ಸೆಟ್ಟು ಅಥವಾ ನಲ್ ಸೆಟ್ ಅಂತ ಕರಿತೀವಿ. ಶೂನ್ಯಗಣ, ನಾನೇ ನಿಮ್ಮ ಕ್ವಶನ್ ಕೇಳ್ತೀನಿ, ಶೂನ್ಯಗಣ ನಿಮಗೆ ಸಿಂಗಲ್ಟನ್ ಸೆಟ್ ಆಗುತ್ತಾ? ಏಕಗಣ ಆಗುತ್ತಾ? ಕ್ವಶನ್ ಮಾರ್ಕ್. ಕ್ಲಿಯರಾ? ನೆಕ್ಸ್ಟ್ ಕಾನ್ಸೆಪ್ಟ್, ಕೆಲವೊಂದು ನಾವು ನ್ಯೂಮರಿಕಲ್ಸ್ ಕೊಡ್ತೀವಿ, ಮಾಡ್ಕೊಳ್ಳಿ. ಫೈನೈಟ್ ಸೆಟ್ ಬಗ್ಗೆ ಹೇಳೋದಾದರೆ, ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್ ಅಂತ ಎರಡು ಥರ ಬರುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಹೆಸರೇ ಹೇಳ್ತಾ ಇರೋಕ್ಕೆ ಫೈನೈಟ್ ಸೆಟ್ ಅಂತಂದರೆ ಅದರೊಳಗೆ ಎಲಿಮೆಂಟ್ಸ್ಗಳು ಲಿಮಿಟೆಡ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ಫೈನೈಟ್ ಸೆಟ್ ಅಂತಂದರೆ ಅದರೊಳಗೆ ಎಲಿಮೆಂಟ್ಸ್ಗಳು ಅಂದರೆ ಕೌಂಟೇಬಲ್, ಒಂದು ಕೌಂಟೇಬಲ್, ಒಂದು ನಾನ್ ಕೌಂಟೇಬಲ್. ಲೆಕ್ಕ ಹಾಕುವಂಥದ್ದು ಒಂದು, ಲೆಕ್ಕ ಆಗದೇ ಇರುವಂಥದ್ದು ಒಂದು. ಸೀಮಿತ ಗಣ ಅಂತ ಅಂದರೆ ಎಣಿಸಬಹುದಾದ ಸೀಮಿತ ಸಂಖ್ಯೆಯ ಅಂಶಗಳನ್ನು ಹೊಂದಿದರೆ, a set containing a limited number of elements. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಬರೀತೀನಿ ಅಂತ ಅನ್ಕೊಳ್ಳಿ. ಯಾವುದು ನೋಡ್ಕೊ. ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಸೆಟ್ ಬರೀರಿ ಅಂತ ಕೊಡ್ತಾರೆ. ಏನು ಸೆಟ್ಗೆ ಒಂದು ಎಕ್ಸಾಂಪಲ್ ಹೆಂಗೆ? 5ಕ್ಕಿಂತ ಕಡಿಮೆ ಇರುವ ಸ್ವಾಭಾವಿಕ ಸಂಖ್ಯೆ ಬರೀರಿ. ಸ್ವಾಭಾವಿಕ ಸಂಖ್ಯೆ. ಅರ್ಥ ಆಗ್ತಿದೆ ಹೇಳೋದು ಪಾಯಿಂಟು? ಏನು ಪಾಯಿಂಟು ಇಲ್ಲಿ ಇಂಗ್ಲೀಷ್ನಲ್ಲಿ? ದ ನ್ಯಾಚುರಲ್ ನಂಬರ್ ಲೆಸ್ ದೆನ್ 5. ಹಾಗಾದರೆ ನ್ಯಾಚುರಲ್ ನಂಬರ್ ಲೆಸ್ ದೆನ್ 5 ಅಂತ ನಾವು ತೊಗೊಳ್ತೀವಿ ಅಂತಂದರೆ ಅದಕ್ಕೆ ಆನ್ಸರ್ ಏನು ಬರಬೇಕು? A = 1 2 3 4 5. ಸಾರಿ, ಲೆಸ್ ದೆನ್ 5 ಅಲ್ವಾ? 5 ಬರೆಯಿಲ್ಲ. ನೆಕ್ಸ್ಟ್ ಇಲ್ಲಿ ಕೌಂಟ್ ಮಾಡ್ಬೋದಾ? ಎಸ್ ಕೌಂಟ್ ಮಾಡ್ಬೋದು. ಹಾಗಾದರೆ A = ಏನು ಬರ್ತಿದ್ದೀವಿ ಅದನ್ನು ಕೌಂಟ್ ಮಾಡಬಹುದಾಗಿರೋದ್ರಿಂದ ಇದು ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ಕ್ಯಾನ್ ಬಿ ಕೌಂಟೆಡ್. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಅಸ್ ಫೈನೈಟ್ ಸೆಟ್. ಸಿಂಪಲ್. ಕ್ಲಿಯರಾ? ಆ್ಯಂಡ್ ಇನ್ಫೈನೈಟ್ ಅಂತಂದರೆ ಅದರ ಉಲ್ಟಾ, ನಾವು ಎಣಿಸೋದಕ್ಕೆ ಸಾಧ್ಯ ಆಗಲ್ಲ. ಇಟ್ ಕನ್ಸಿಸ್ಟ್ ಆಫ್ ಮೆನಿ ಎಲಿಮೆಂಟ್ಸ್, ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್. ಅನಂತ ಗಣದಲ್ಲಿ ನಮಗೆ ಅಂಶಗಳ ಸಂಖ್ಯೆ ಅಂತ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಇಂಟೀಜರ್ಸ್ ಅಂತ ಬರಿತೀನಿ ಅಂತ ಅಂದ್ಕೊಳ್ಳಿ. ಇಂಟೀಜರ್ ಸೆಟ್ಸ್ನ ಬರಿತೀನಿ ಅಂತಂದ್ರೆ ಹೆಂಗೆ ಬರಿತೀರ ಸರ್ ನೀವು? ಅದರೊಳಗೆ ಡಾಟ್ ಮೈನಸ್ ಸಂಖ್ಯೆಗಳು ಇರುತ್ತೆ, 0 ಇರುತ್ತೆ, ಪ್ಲಸ್ ಸಂಖ್ಯೆಗಳು ಇರುತ್ತೆ. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ನ ಕನ್ಸಿಸ್ಟ್ ಮಾಡಿರುವಂಥದ್ದು. ಇಲ್ಲಿ ನೋಡಿ ಡಾಟ್ ಅಂತಂದರೆ ಇದೆ. ಹಾಗಾದರೆ ಅದನ್ನು ನಾವು ಏನಂತ ಕರಿತೀವಿ? ಅದನ್ನು ನಾವು ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಫೈನೈಟ್ ಸೆಟ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಕಾನ್ಸೆಪ್ಟ್ ಹೇಳಿರುವಂಥದ್ದು. ಆ್ಯಂಡ್ ಯಾವ ಮೀಡಿಯಮ್ನಲ್ಲಿರುತ್ತೆ, ವಿಚ್ ಮೀಡಿಯಮ್ ವಿಲ್ ಯು ಚೂಸ್, ಆ ಮೀಡಿಯಮಲ್ಲಿರುತ್ತೆ. ಓಕೆನಾ? I'll take confirmation one more time, don't worry. I think ಇಲ್ಲಿ ನಮಗೆ ಕ್ರೈಸ್ದು ಪೇಪರ್ ಸಿಗ್ತಾ ಇಲ್ಲ ಆ್ಯಕ್ಚುಲಾಗಿ, ಹಾಗಾಗಿ ಡೋಂಟ್ ವರಿ. ಸರಿನಾ? ಸರಿ, ಕಾನ್ಸೆಪ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಫೈನೈಟ್ ಆಯಿತು, ಇನ್ಫೈನೈಟ್ ಆಯಿತು, ಸಿಂಗಲ್ಟನ್ ಸೆಟ್ ಆಯಿತು. ನೆಕ್ಸ್ಟ್ ಈಕ್ವಲ್ ಸೆಟ್ಸ್. ನಾವು ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಕ್ವಲ್ ಸೆಟ್ ಹೆಸರೇ ಹೇಳ್ತಾ ಇದೆ, ಈಕ್ವಲ್. Two sets are said to be equal if they contain exactly the same elements. For example, A = 1 2 3 ಬರುತ್ತೆ. Now B = again 1 2 3 ಬರುತ್ತೆ. ನಾವು ಎಲ್ಲಿರೋ ಎಲಿಮೆಂಟ್ಸು B ಯಲ್ಲಿರೋ ಎಲಿಮೆಂಟ್ಸ್ಗೆ ಈಕ್ವಲ್ ಇದೆಯಾ ಸರ್? ಖಂಡಿತವಾಗ್ಲೂ ಈಕ್ವಲ್ ಇದೆ ಸರ್. ಹಾಗಾದರೆ ಇಲ್ಲಿರೋ ಎಲಿಮೆಂಟ್ಗೆ ಈಕ್ವಲ್ ಇರೋದ್ರಿಂದ ನಾವು ಏನಂತ ಬರೀಬೋದು? A ಸೆಟ್ಟು Bಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಈಕ್ವಲ್ ಸೆಟ್. ಅಂಡರ್ಸ್ಟುಡ್? ಕ್ಲಿಯರಾ? ಡೆಫಿನೇಷನ್ ಹೆಂಗೆ ಹೇಳ್ತೀವಿ? ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಬಿಲಾಂಗ್ಸ್ ಟು ಬಿ, ಎವ್ರಿ ಎಲಿಮೆಂಟ್ ಆಫ್ ಬಿ ಬಿಲಾಂಗ್ಸ್ ಟು ಎ, ದೆನ್ A = B. ದಿಸ್ ಈಸ್ ವಾಟ್. ಇಲ್ಲಿ ಎಯಿಂದ ಬಿಗೆ ಹೋಗೋದು ಅಂತಲ್ಲ, ಬಿಯಿಂದ ಎಗೂ ಬರ್ಬೋದು. ಎವ್ರಿ ಎಲಿಮೆಂಟ್ಸ್ ಆಫ್ ಎ ಶುಡ್ ಬಿ ಈಕ್ವಲ್ಸ್ ಟು ದ ಬಿ, ಎವ್ರಿ ಎಲಿಮೆಂಟ್ ಆಫ್ ಬಿ ವಿಲ್ ಬಿ ಈಕ್ವಲ್ಸ್ ಟು ಎ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ A = B. ಇಟ್ಸ್ ಅ ಈಕ್ವಲ್ ಸೆಟ್. ಬಟ್ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸರ್ ಏನು ಆರ್ಡರ್ ಡಸ್ ನಾಟ್ ಮ್ಯಾಟರ್ ಅಂದರೆ?
ಅದ್ರ ಒಳಗಿರೋ ಅಂಶಗಳನ್ನು ಅದಲು ಬದಲು ಮಾಡಿದ್ರೂ ಪರವಾಗಿಲ್ಲ. ನಿಮಗೆ ಕಳೆದ ತರಗತಿಯಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ, ನೆನಪಿರ್ಬೋದು. ಅದಲು ಬದಲು ಮಾಡಿ ಸರ್, ಆಗಲೂ ಈಕ್ವಲ್ ಬರುತ್ತಾ ನೋಡಿ ಸರ್. ಏನು ಸರ್, ಎ ಈಕ್ವಲ್ಸ್ ಟು 1 2 3 4 ಬರುತ್ತೆ ಸರ್. ಈಗ ಬಿ ಈಕ್ವಲ್ಸ್ ಟು 3 4 2 1. ಈಗ ಹೇಳಿ, ಇದು ಎ ಸೆಟ್ ಬಿ ಸೆಟ್ಗೆ ಈಕ್ವಲ್ಲ? ಖಂಡಿತವಾಗ್ಲೂ ಈಕ್ವಲ್ಲು. ನೀವು ಎಲಿಮೆಂಟನ್ನು ಏನಾದರೂ ಮಾಡಿ, ಎಲಿಮೆಂಟ್ಸ್ನ ಅದಲು ಬದಲು ಮಾಡಿ, ಡೋಂಟ್ ವರಿ ಅಬೌಟ್ ದಟ್. But only thing is the both should be equal. That's it. The element should be same. Then it is called as equal set. Order of element does not matter. Repetition of element does not matter. Repetition of element ಇಲ್ಲಿ repetition ಕೂಡ ಕನ್ಸಿಡರ್ ಆಗಲ್ಲ. ಈಗ 1 2 2 3 1 2 3 ಇಲ್ಲಿ ನೋಡಿ 1 2 2 3 1 2 3 ಬಟ್ ಸ್ಟಿಲ್ ಈಕ್ವಲ್. ಸಮಾನ ಗಣಗಳು ಅಂತಂದರೆ ಒಂದೇ ಅಂಶಗಳನ್ನು ಹೊಂದಿರುವ ಎರಡು ಗಣಗಳು ಸಮಾನ ಗಣಗಳು ಅಂತ ನಾವು ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ಸಮಾನ ಗಣದಲ್ಲಿ ಕ್ರಮ ಬದಲಾವಣೆ ಆಗಿದ್ದರೂ ಗಣಗಳು ಸಮವಾಗಿರುತ್ತದೆ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹೇಳಿದ್ದೀನಿ. ಡನ್? ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಹಾಗಾದರೆ ನಾವು ಕಲ್ತಿದ್ದು ಈಕ್ವಲ್ ಸೆಟ್ ಬಗ್ಗೆ. ಇಲ್ಲೊಂದು 2 ಕ್ವಶನ್ ಕೊಟ್ಟಿದ್ದೀವಿ. ಇದು ಈಕ್ವಲ್ಲ ಹೌದಾ ನೋಡಿಕೊಂಡು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆರಾಮಾಗಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಡನ್ನ? ನೆಕ್ಸ್ಟ್ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ. ಇಲ್ಲಿ ಪ್ರಾಬ್ಲಮ್ಸ್ಗಳನ್ನು ನೀವು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಎ ಈಕ್ವಲ್ಸ್ 1 2 3 ಇಲ್ಲಿ ಒಂದು ತೊಗೊಳ್ಳೋಣ ಬೇಕಾದರೆ. ಎ ಈಕ್ವಲ್ಸ್ 1 2 3 ಆ್ಯಂಡ್ ಬಿ ಈಕ್ವಲ್ಸ್ 1 2 4 1 2 4. ಸೊ ದ ಬೋತ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ನಾ? ದ ಬೋತ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್. ಸೊ ಈಕ್ವಲ್ ಇದೆಯಾ? ನೋ. ಇಲ್ಲಿ 1 2 3 ಇದೆ, ಇಲ್ಲಿ 1 2 4 ಇದೆ. ಸೊ ಇಸ್ ಇಟ್ ಈಕ್ವಲ್? ಸೊ ದೇರ್ ಆರ್ ಫ್ಯೂ ಕ್ವಶನ್ಸ್ ಐ ಹ್ಯಾಡ್ ಬಿನ್ ಗಿವನ್, ಯು ಕ್ಯಾನ್ ಸಾಲ್ವ್ ದಟ್. ಓಕೆ. ನೆಕ್ಸ್ಟ್ ಈಕ್ವಲೆಂಟ್ ಸೆಟ್ಸ್. ಈಕ್ವಲೆಂಟ್ ಸೆಟ್ಸ್ ಎಲ್ಲ ಥರದ್ದು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಕ್ವಲೆಂಟ್ ಸೆಟ್ಸ್. ಈಕ್ವಲೆಂಟ್ ಸೆಟ್ಸ್ ಅಂದರೆ ಏನು? ದ ಟೂ ಸೆಟ್ಸ್ ಆರ್ ಕಾಲ್ಡ್ ಆಸ್ ಈಕ್ವಲೆಂಟ್ ಸೆಟ್ ಇಫ್ ದೆ ಕಂಟೈನ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಎಲಿಮೆಂಟ್ಸ್ ದೆಮ್ಸೆಲ್ವ್ಸ್. ಅಂದರೆ ಈಕ್ವಲೆಂಟ್ ಸೆಟ್ ಆಗಬೇಕು ಅಂತಂದರೆ ಅದ್ರ ಒಳಗೆ ಎಲಿಮೆಂಟ್ಸ್ಗಳು ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಅರ್ಥ ಆಗ್ತಿದೆಯಾ? ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಸಮಾನ ಸಂಖ್ಯೆಯ ಅಂಶಗಳನ್ನು ಹೊಂದಿರುವ ಗಣಗಳು ಸಮಸಂಖ್ಯಾ ಗಣಗಳಾಗಬೇಕು ಅಂತಂದರೆ ಅದರೊಳಗೆ ಸಮಾನ ಸಂಖ್ಯೆಯ ಅಂಶಗಳನ್ನು ಇರಬೇಕು, ಸಮಾನ ಸಂಖ್ಯೆಯ ಅಂಶಗಳು ಹೊಂದಿರಬೇಕು ಅನ್ನುವಂಥದ್ದು. ಓಕೆನಾ? ಓಕೆ, ಡನ್. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕಲ್ ಡೆಫಿನೇಷನ್ ಹೇಳಬೇಕು ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ಫಾರ್ ಎಕ್ಸಾಂಪಲ್ ನೋಡಿ ಸರ್, ಏನು ಗೊತ್ತಾ? ಎ ಈಕ್ವಲ್ಸ್ 1 2 3 ಬರ್ತಿರ್ತೀರ, ಬಿ ಈಕ್ವಲ್ಸ್ 3 2 1 ಅಂತ ಬರ್ತಿರ್ತೀರ ಅಂತ ಅನ್ಕೊಳ್ಳಿ. ಸರಿ, ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆ ಚೆಕ್ ಮಾಡಿ. ಇದರೊಳಗೆ ಎಷ್ಟು ಎಲಿಮೆಂಟ್ಸ್ ಇದೆ? ನಂಬರ್ ಆಫ್ ಎಲಿಮೆಂಟ್ಸ್ನ ಹಿಂಗೆ ಬರೀತೀವಿ. ಎನ್ ಆಫ್ ಎ 3 ಇದೆ, ಬಿ ಎಷ್ಟಿದೆ? ಎನ್ ಆಫ್ ಬಿ 3. ಹಾಗಾದರೆ ಬೋತ್ ಎಲಿಮೆಂಟ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಸೇಮ್? ಎಸ್, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಈಕ್ವಲೆಂಟ್ ಸೆಟ್ಸ್. ಕ್ಲಿಯರ್? ನೆಕ್ಸ್ಟ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯೂನಿವರ್ಸಲ್ ಸೆಟ್. ಯೂನಿವರ್ಸ್ ನಮಗೆ ಏನು ಹೇಳ್ತೀವಿ? ಸಾರ್ವತ್ರಿಕ ಗಣ ಅಂತ ನಾವು ಹೇಳ್ತೀವಿ. ಅಂದರೆ ಇದರಿಂದನೇ ಎಲ್ಲ ಹುಟ್ಟೋದು. ನಾವು ಸಬ್ಸೆಟ್ಟು ಮಾತಾಡ್ತೀವಿ, ಸಬ್ಸೆಟ್ನ ಬಗ್ಗೆನೂ ಅದನ್ನೂ ಕೂಡ ಇದರೊಳಗಿಂದನೇ ಬರುವಂಥದ್ದು ಸಬ್ಸೆಟ್ ಎಲ್ಲ. ದ ಯೂನಿವರ್ಸಲ್ ಸೆಟ್ ಈಸ್ ದ ಸೆಟ್ ದಟ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಅಂಡರ್ ಕನ್ಸಿಡರೇಷನ್ ಇನ್ ಅ ಪರ್ಟಿಕ್ಯುಲರ್ ಡಿಸ್ಕಷನ್. ಅಂದರೆ ನಾನು ಹೇಳ್ದಂಗೆ ಇದೊಂದು ದೊಡ್ಡಣ್ಣ, ನಮ್ಮ ಎಲ್ಲ ಸೆಟ್ಸ್ಗೂ ದೊಡ್ಡಣ್ಣನೇ ಯೂನಿವರ್ಸಲ್ ಸೆಟ್. ಓಕೆನಾ? ಒಂದು ನಿರ್ದಿಷ್ಟ ಚರ್ಚೆಗೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ಹೊಂದಿರುವ ಗಣವನ್ನೇ ನಾವು ಸಾರ್ವತ್ರಿಕ ಗಣ ಅಂತ ನಾವು ಕರಿತೀವಿ. ಕ್ಲಿಯರಾ? ಆ್ಯಂಡ್ ಸಿಂಬಲ್ ಇಂಪಾರ್ಟೆಂಟ್. ಸಿಂಬಲ್ ನಾವು ಯು ಇಂದ ಈ ರೀತಿ ಮೆನ್ಷನ್ ಮಾಡ್ತೀವಿ. ದಿಸ್ ಈಸ್ ದ ಸಿಂಬಲ್ ಆಫ್ ದ ಯೂನಿವರ್ಸಲ್ ಅನ್ನುವಂಥದ್ದು. ಕ್ಲಿಯರಾ? ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಏನು ಎಕ್ಸಾಂಪಲ್? ಇಫ್ ದ ನ್ಯಾಚುರಲ್ ನಂಬರ್ ಲೆಸ್ ದೆನ್ 10 ಅಂತ ತಗೊಂಡ್ರೆ, ನ್ಯಾಚುರಲ್ ನಂಬರ್ ಲೆಸ್ ದೆನ್ 10, 10ಕ್ಕಿಂತ ಕಡಿಮೆ ಇರುವ ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿತೀವಿ ಅಂತ. ಸೊ ಈ ರೀತಿ ಇದ್ದಾಗ ಅದರ ಯೂನಿವರ್ಸಲ್ ಸೆಟ್ ಏನಾಗುತ್ತೆ? ಯೂನಿವರ್ಸು ಯು ಈಕ್ವಲ್ಸ್
10ಕ್ಕಿಂತ ಕಡಿಮೆ 1 2 3 4 5 6 7 8 9. ಕ್ಲಿಯರಾ? ಐ ಹೋಪ್ ನಾವು ಹೇಳ್ತಿರೋ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್. ಓಕೆ, ನೆಕ್ಸ್ಟ್ ಸಬ್ಸೆಟ್. ನಾವು ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್. ಸಬ್ಸೆಟ್ನು ನಾವು ಮಾತಾಡಬೇಕಾಗುತ್ತೆ. ಸಬ್ಸೆಟ್ ಅಂದರೆ ಏನು? ಸಬ್ಸೆಟ್ ಅಂದರೆ ಏನು ಅರ್ಥ ಆಗ್ತಿದೆ? ಉಪಗಣ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಒಂದು ಗಣದ ಪ್ರತಿಯೊಂದು ಅಂಶವು ಮತ್ತೊಂದು ಗಣದಲ್ಲಿದ್ದರೆ ಮೊದಲನೇ ಗಣವನ್ನು ಎರಡನೇ ಗಣದ ಉಪಗಣ ಅಂತ ಕರಿತೀವಿ. ಉಪಗಣದ ಸಿಂಬಲ್ನ ಹೇಳ್ಬಿಡ್ತೀನಿ ಫಸ್ಟು, ಆಮೇಲೆ ಅದನ್ನು ಮಾತಾಡ್ತೀವಿ. ಅರ್ಥ ಆಗ್ತಿಲ್ಲ? ಇಫ್ ಎ ಇಸ್ ಅ ಸೆಟ್ ಆ್ಯಂಡ್ ಎ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಅನದರ್ ಸೆಟ್ ಬಿ, a set A is said to be a subset of another set B. Set A is said to be a set of another set B if every element of A is also an element of this B, and the symbol is this. ಅರ್ಥ ಆಗ್ತಿದೆಯಾ? ಒಂದು ಗಣದ ಪ್ರತಿಯೊಂದು ಅಂಶವು ಮತ್ತೊಂದು ಗಣದಲ್ಲಿದ್ದರೆ, ಒಂದು ಗಣದ ಪ್ರತಿಯೊಂದು ಅಂಶವು ಮತ್ತೊಂದು ಗಣದಲ್ಲಿದ್ದರೆ ಆಗ ಮೊದಲನೇ ಗಣವನ್ನು ಎರಡನೇ ಗಣದ ಉಪಗಣ ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂಡು ಮಾತಾಡೋದಾದ್ರೆ ಏನು ಎಕ್ಸಾಂಪಲ್ ಸರ್? ಒಂದು ಎಕ್ಸಾಂಪಲ್ ಬರೀತೀನಿ. ಎ ಈಕ್ವಲ್ಸ್ ಟು 1 2 3 4 ಅಂತ ಬರಬೇಕು. ನೆಕ್ಸ್ಟು ಬಿ ಈಕ್ವಲ್ಸ್ ಟು 2 3 4 5 6 ಅಂತ ಬರಬೇಕು. ಸರಿನಾ ಸರ್? ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟು, ಇಲ್ಲಿ ಎ ಬಿ ಅನ್ನೋದು ಸಬ್ಸೆಟ್. ಎ ಅನ್ನೋದು ಬಿಗೆ ಸಬ್ಸೆಟ್ ಆಗಬೇಕು ಅಂತಂದರೆ ಎಲ್ಲಿರುವ ಎಲಿಮೆಂಟು, ಆಯ್ತು ಇಲ್ಲಿ ಒಂದು ಬರ್ಬಿಡ್ತೀನಿ, 1 2 3 4. ಸರಿನಾ? ಸರಿ, ಒಂದು ಬಿಟ್ಬಿಟ್ಟಿದೆ, ಸಾರಿ. ಈಗ ಎ ಅನ್ನೋದು ಬಿಗೆ ಸಬ್ಸೆಟ್ ಆಗಬೇಕು ಅಂದರೆ, ಇದು ಸಿ ಅಲ್ಲ, ಈ ರೀತಿ ಸಿಂಬಲ್. ಎ ಅನ್ನೋದು ಬಿಗೆ ಸಬ್ಸೆಟ್ ಆಗಬೇಕು ಅಂತಂದರೆ ಎಲ್ಲಿರೋ ಎಲಿಮೆಂಟ್ಸು ಬಿ ಯಲ್ಲಿ ಇರಬೇಕು. ಸೊ 1 2 3 4 ಇದೆ, 1 2 3 4 ಇದೆ, ಸಿಂಪಲ್. ಅರ್ಥ ಆಗ್ತಿದೆಯಾ ಹೇಳೋವಂಥದ್ದು ಕಾನ್ಸೆಪ್ಟು? ಅರ್ಥ ಆಯ್ತಾ? ಸ್ಟೇಟ್ಮೆಂಟ್ ಆಲ್ಸೋ ಸೇ ದ ಸೇಮ್ ಥಿಂಗ್. ಸ್ಟೇಟ್ಮೆಂಟ್ ಕೂಡ ಅದನ್ನೇ ಹೇಳೋವಂಥದ್ದು. ಏನು ಹೇಳುತ್ತೆ ಸ್ಟೇಟ್ಮೆಂಟು? ಇಫ್ ಎ ಇಸ್ ಸೆಟ್ ಆಫ್ ಎ ಇಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಅನದರ್ ಸೆಟ್ ಬಿ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ. ಕ್ಲಿಯರಾ ಪಾಯಿಂಟು? ನೆಕ್ಸ್ಟು ಹಾಗೆ ಬಿನೂ ಮಾತಾಡ್ಬೋದು. ಇಲ್ಲೆಲ್ಲ ಸಿಂಬಲ್ ನೋಡಿ, ಇದು ಬಿಲಾಂಗ್ಸ್ ಟು ಅನ್ನುವಂಥ ಸಿಂಬಲ್ ನೋಡಿ. ಒಂದು ಎಕ್ಸಾಂಪಲ್ ಇಲ್ಲೇ ತೊಗೊಂಡಿದ್ದಾರೆ. A equals 2 4 ಮತ್ತು B equals 1 2 3 4. Since every element of A belongs to B, so therefore ನಾವು ಇದನ್ನು A is a subset of B ಅಂತ ನಾವು ಬರೀತೀವಿ. ಯಾಕಂದರೆ ಇಲ್ಲಿ 2 4 ಇದೆಯಲ್ಲ, ಈ 2 4 ಇಲ್ಲೇ ಇದೆಯಲ್ಲ, that's why it is called as A is a subset of B. B ಇಂದ ತಗೊಂಡಿರುವಂಥದ್ದು, B ಇಂದ ಇರುವಂಥದ್ದು, B ಯಲ್ಲಿ ಇರುವಂಥದ್ದು. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿತ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದೀನಿ. ಡನಾ? ಆ್ಯಂಡ್ ಕೆಲವೊಂದು ಸಬ್ಸೆಟ್ಸ್ದು ಪ್ರಾಪರ್ಟೀಸ್ ಹೇಳಬೇಕಾಗತ್ತೆ ನಾವು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಏನದು ಅನ್ನೋದನ್ನು ನಾವು ಹೇಳೋದಾದರೆ, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಏನು ಸರ್ ಮೀನಿಂಗ್ ಇದು? ಪ್ರತಿ ಗಣವು ತನ್ನದೇ ಗಣದ ಉಪಗಣ. ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಎ ಈಕ್ವಲ್ಸ್ 1 2 3 ಬರೀತೀನಿ. ಇದರ ಸಬ್ಸೆಟ್ ಬರೀತೀನಿ ಅಂತಂದರೆ 1 2 3ನೇ ಬರೀಬೇಕು. ಹಾಗಾದರೆ ಇದ್ರ ಒಳಗಿರೋದು ಇದ್ರೊಳಗೆ ಇದೆ. ದಟ್ಸ್ ವೈ ಎ ಇಸ್ ಅ ಸಬ್ಸೆಟ್ ಆಫ್ ಎ ಓನ್ಲಿ. ಸೊ ಒಂದು ಗಣವು ಆ ಗಣದ ಉಪಗಣವೇ ಆಗಿರುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ದನ ಕ್ಲಿಯರಾ? ಉಪಗಣವೇ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಪ್ರಾಪರ್ಟಿ ಅಂತಾನೆ ನಾವು ಹೇಳೋಣ ಬೇಕಾದ್ರೆ. ನೆಕ್ಸ್ಟ್ ಪ್ರಾಪರ್ಟಿ, empty set is a subset of every set. Empty set is a subset of every set. Now this is also a very important. Empty set ಅನ್ನುವಂಥದ್ದು, empty set ಸಿಂಬಲ್ ನಿಮ್ಗೆ ಗೊತ್ತಿದೆಯಲ್ಲ, ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಲ್ಲ ಸೆಟ್ಟಲ್ಲೂ ನಿಮಗೆ ಒಂದು ಶೂನ್ಯ ಗಣ ಇದ್ದೇ ಇರುತ್ತೆ. ಹಾಗಾಗಿ ಎವ್ರಿ empty set is a subset of every set. So that's why we'll write like this. Okay na? Clear a point? I hope it's clear. ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತು ಅಂದರೆ ಕನ್ನಡದಲ್ಲಿ ಶೂನ್ಯ ಗಣವು ಪ್ರತಿಯೊಂದು ಗಣದ ಉಪಗಣ ಕನ್ನಡದಲ್ಲಿ ಹೇಳಿದ್ವಿ. ನಾವು ಯು ಥಿಂಕ್ ಇಫ್ ಸಪೋಸ್ ವಾಟ್ ಇಫ್ ಈ ಪ್ರಶ್ನೆಯಲ್ಲಿ ತಗೊಂಡಾಗ ಇಲ್ಲಿ 2 4 2 4 ಅಷ್ಟೇ ಇತ್ತು, ಬಟ್ ಇದರಲ್ಲಿ 1 2 3 4, ಬಟ್ ಈ 2 4 ಇದರಲ್ಲಿ ಇದೆ. ದಟ್ಸ್ ವೈ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಇಲ್ಲಿಗೆ ಬಂದರೆ ಇಲ್ಲೂ 1 2 3, ಇಲ್ಲೂ 1 2 3. ಸೊ ದಟ್ಸ್ ವೈ ಎ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಓಕೆ, ಅದರ ಉಪಗಣ. ಇಲ್ಲಿ 1 2 3 4, ಇಲ್ಲಿ 1 2 3 4 5 6.
ಸೊ ದಟ್ಸ್ ವೈ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಕ್ಲಿಯರ್ ಆಯಿತು. ಬಟ್ ವಾಟ್ ಇಫ್ ಅಕಸ್ಮಾತು ಹಿಂಗೆ ತಗೊಂಡ್ರೆ 1 2 3 ನಾವು ಬಿನೂ ಕೂಡ 1 2 3 ತಗೊಂಡು ಬಿನೂ 1 2 3 ತಗೊಂಡು. ಕ್ಲಿಯರಾ? ಈಗ ಮೊದಲನೇ ಪಾಯಿಂಟ್ ನಾವು ಸೆಟ್ಟಲ್ಲಿ ನಾವು ಈ ಥರ ಮಾತಾಡೋದಾದರೆ ಏನು ಹೇಳ್ತೀವಿ ಸರ್? ಮೊದಲನೇ ಪಾಯಿಂಟು ಎಲ್ಲಿರೋ ಎಲಿಮೆಂಟ್ಸು ಬಿ ಎಲ್ಲಿರೋ ಎಲಿಮೆಂಟ್ಸ್ ಈಕ್ವಲ್ ಇದೆ. ಅಂದರೆ ಬಿ ಎಲ್ಲಿರೋ ಎಲಿಮೆಂಟ್ಸ್ ಎಲ್ಲವೂ ಅಂಶಗಳು ಬಿ ಯಲ್ಲೂ ಕೂಡ ಬಿ ಗಣದಲ್ಲೂ ಇದೆ. ದಟ್ಸ್ ವೈ ಫಸ್ಟ್ ಏನು ಬರಿತೀವಿ? ಎ ಈಕ್ವಲ್ಸ್ ಟು ಬಿ. ಇದು ಫಸ್ಟ್ ಬರೆಯೋದು ಆಯಿತಾ? ಬಟ್ ಎ ಈಕ್ವಲ್ಸ್ ಟು ಬಿ ಅಂತಂದರೆ ಅದರ ಅರ್ಥ ನೀವು ಅರ್ಥ ಮಾಡ್ಕೋಬೇಕಾದಂಥದ್ದು ಆಯಿತಾ? ಎ ಬಿ ಈಗ ಇಲ್ಲೊಂದು ಇನ್ನೊಂದು ಪಾಯಿಂಟ್, ಬಿನೂ ಎಗೆ ಈಕ್ವಲ್ ಬರೀಬೋದಾ? ಹೌದು ಸರ್. ಹಾಗಾದರೆ ಏನೂ ಬಿಗೆ ಈಕ್ವಲ್ ಬಿನೂ ಎಗೆ ಈಕ್ವಲ್ ಇತ್ತು ಅಂತಂದ್ರೂ ಕೂಡ ಕ್ಯಾನ್ ವಿ ರೈಟ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ? ಎಸ್. ಆಲ್ಸೋ ಕ್ಯಾನ್ ವಿ ರೈಟ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎ? ಎಸ್. ಇಫ್ ದ ಈಕ್ವಲ್ ಎಲಿಮೆಂಟ್ಸ್ ಆಲ್ಸೋ ಇಸ್ ದೇರ್, ಈಕ್ವಲ್ ಎಲಿಮೆಂಟ್ಸ್ ಇದ್ದರೂ ಕೂಡ ಸಮಾನ ಗಣಗಳ ಅಂಶಗಳು ಇದ್ದರೂ ಕೂಡ ಅದನ್ನು ಅದರ ಉಪಗಣ ಅಂತ ಕರಿತೀವಿ. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರಾಪರ್ಟೀಸ್ ಕೆಲವರ ಕ್ವಶನ್ಸ್ಗಳಿದೆ, ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆನಾ? ತನ್ನ ವಿಜಿಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ಓಕೆ, ಡನ್. ನೆಕ್ಸ್ಟ್ ಕೆಲವೊಂದು ನ್ಯೂಮರಿಕಲ್ ಕೊಟ್ಟಿದ್ದೀನಿ. ಸೊ ತೊಗೋಬಹುದು, ತೊಗೊಂಡು ನೀವು ಅದನ್ನು ಸಾಲ್ವ್ ಮಾಡಿ ಸರ್. ಸಾಲ್ವ್ ಮಾಡ್ಕೋಬೋದು ಸರ್. ಸಾಲ್ವ್ ಮಾಡ್ಕೊಂಡು ಬಿಕಾಸ್ ಎಸ್ ವಿ ಆರ್ ಡೂಯಿಂಗ್ ದ ಥಿಯರಿ ಪಾರ್ಟ್ ಓನ್ಲಿ, ಬಟ್ ಸ್ಟಿಲ್ ಆಸ್ ಐ ಸೆಡ್ ಕೆಲವೊಂದು ನ್ಯೂಮರಿಕಲ್ಸ್ನ ನಿಮ್ಗೆ ಗೊತ್ತಿತ್ತು ಸರ್, ಗೊತ್ತಿದೆ ಅಂತ ಕೂತ್ಕೋಬೇಡಿ ಸರ್. ಗೊತ್ತಿದೆ ಅಂತ ಅಂದ್ಕೊಂಡು ನೀವು ಸ್ಟಾಪ್ ಮಾಡಿಬಿಡಿ ಮೇಡಮ್. ನಾನು ಯಾರಿಗೆ ಹೇಳೋದಾದ್ರೂ ಅಷ್ಟೇ, ನೀವುಗಳು ರಿವೈಸ್ ಮಾಡಲೇಬೇಕು. ರಿವಿಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಟು ಗೆಟ್ ಸಕ್ಸಸ್. ನನಗೆ ಗೊತ್ತಿದೆ ಬೇಡ ಸರ್, ಮಾಡಿ ಸರ್. ಈಗ ಕೊಟ್ಟಿರೋ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸರ್, ಮಾಡಿ ಸರ್. ಓಕೆನಾ? ನೆಕ್ಸ್ಟ್ ನಂಬರ್ ಆಫ್ ಸಬ್ಸೆಟ್ಸ್, ಉಪಗಣಗಳ ಸಂಖ್ಯೆ ಅನ್ನುವಂಥದ್ದು. ಓಕೆ, ಇದು ಇರಲಿ, ಪರವಾಗಿಲ್ಲ. ನೆಕ್ಸ್ಟ್ ಪವರ್ ಸೆಟ್ ಅಂದರೆ ಏನು? ಇದು ಇಂಪಾರ್ಟೆಂಟ್, ಘಾತಗಣ. ಸೊ ಪವರ್ ಸೆಟ್ ಅಂದರೆ ಏನು? ದ ಪವರ್ ಸೆಟ್ ಆಫ್ ಅ ಸೆಟ್ ಈಸ್ ಅ ಸೆಟ್ ಆಫ್ ಆಲ್ ಪಾಸಿಬಲ್ ಸಬ್ಸೆಟ್ಸ್. ಅರ್ಥ ಆಗಲಿಲ್ವಾ? ಹೇಳ್ತೀವಿ. ಒಂದು ಗಣದ ಎಲ್ಲ ಉಪಗಣಗಳ ಗಣವೇ ಪವರ್ ಸೆಟ್. ಅರ್ಥ ಆಗಲಿಲ್ವಾ? ಇಲ್ಲ ಸರ್. ಏನು ಸರ್ ಅದು? ಒಂದು ಎಕ್ಸಾಂಪಲ್ ತಗೋತೀನಿ. ಎ ಈಕ್ವಲ್ಸ್ ಟು 1 2 3 ಅಂತ ಬರೀತೀವಿ. ನಾವು ಸಬ್ಸೆಟ್ ಬಗ್ಗೆ ಮಾತಾಡೋದು ನೆನಪಿದೆಯಾ? ಸಬ್ಸೆಟ್. ನಾವು ವಿ ವಿಲ್ ರೈಟ್ ಸಮ್ ಸಬ್ಸೆಟ್ ಆಫ್ ದಿಸ್ ಸೆಟ್. ಇದರ ಸಬ್ಸೆಟ್ಗಳು ಏನು ಬರ್ಬೋದು, ಇದರ ಉಪಗಣಗಳು ಏನು ಬರ್ಬೋದು ಅಲ್ಲ. ನಾವು ಮಾತಾಡಬೇಕಾದ್ರೆ ಉಪಗಣ ಬಗ್ಗೆ ಮಾತಾಡೋದು. ಯೂನಿವರ್ಸಲ್ ಸೆಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಎ ಮತ್ತು ಬಿ ಇಸ್ ಅ ಸಬ್ಸೆಟ್ ಆರ್ ನೋಟ್ ಅಂತ ನಾವು ತೊಗೊಂಡ್ರೆ, ಈ ಎ ಮತ್ತು ಬಿ ಎಲಿಮೆಂಟ್ಸ್ ಯೂನಿವರ್ಸಲ್ ಸೆಟ್ಟಿಂದ ತೊಗೊಂಡಿರಬೇಕು. ಯೂನಿವರ್ಸಲ್ ಸೆಟ್ಟಿಂದ ಎ ಬಿ ಇರುತ್ತೆ, ಅದರಲ್ಲಿ ನಾವು ಎ ಬಿಗೆ ಈಕ್ವಲ್ ಇದೆಯಾ ನೋಡ್ತೀವಿ, ಈಕ್ವಲ್ ಸೆಟ್ಟು. ಮತ್ತು ಎ ಬಿ ಎ ಉಪಗಣ ಅಂತ ನಾವು ನೋಡ್ತೀವಿ. ಈಗ ಉಪಗಣ ಅಂದರೆ ಅದರಲ್ಲಿರೋ ಸಬ್ಸೆಟ್ ಅಂತಂದರೆ ಅದರಲ್ಲಿರೋ ಉಪಗಣಗಳನ್ನು ಬರೆಯೋದು. ಹೆಂಗೆ ನಾವು ಬರೆಯೋಣ? ಇದರ ಸಬ್ಸೆಟ್ ಬರೆಯೋಣ. ವಿಲ್ ರೈಟ್ ದ ಸಬ್ಸೆಟ್ಸ್. ಅಂದರೆ ಅದಕ್ಕೆ ಎಷ್ಟು ಸಾಧ್ಯನೋ ಪಾಸಿಬಲ್ ಸಬ್ಸೆಟ್ನ ಬರೆಯೋಣ. ಪಾಸಿಬಲ್ ಸೆಟ್ಸ್ ಏನಾಗುತ್ತೆ ಸರ್? ಎ ಈಕ್ವಲ್ಸ್ ಮೇ ಬಿ ಒಂದು ಶೂನ್ಯಗಣ ಆಗ್ಬೋದು. ಓಕೆ, ಆಮೇಲೆ ಇನ್ನೊಂದು ಏನಾಗ್ಬೋದು ಸರ್? ಬಿ ಬರೀ, ಸಾರಿ ಇದು ಬಿ ಬರೀ. ನಾವು ಉಪಗಣಗಳನ್ನ ಬರೀತಾ ಇರೋದಲ್ವಾ. ಸೊ ಎವ್ರಿಥಿಂಗ್ ಶುಡ್ ಬಿ ರಿಟನ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ಇಂಗ್ಲೀಷ್ ಆಲ್ಫಾಬೆಟ್ನ ಕ್ಯಾಪ್ಸಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೀಬೇಕು. ಸರಿ, ಬರೀರಿ ಸರ್. ಬಿ ಸರಿ, ಏನು ಬರ್ಬೋದು? 1 ಬರ್ಬೋದು. ಸಿ ಇನ್ನೊಂದು ಏನು ಬರ್ಬೋದು? 2 ಬರ್ಬೋದು. ಇದೆಲ್ಲ ಇದರ ಉಪಗಣಗಳು. ಇನ್ನೊಂದೇನು ಬರ್ಬೋದು? 3 ಬರ್ಬೋದು. ಇದೆಲ್ಲ ಸಬ್ಸೆಟ್ಸು. ಉಪಗಣ ಬರ್ಕೊಳ್ಳಿ, ನಾನು ಮತ್ತೆ ಕನ್ನಡದಲ್ಲಿ ಬರೆಯೋದು ಉಪಗಣ. ಸರಿನಾ? ಉಪಗಣ. ಈಗ ನೋಡಿ, ಇನ್ನೊಂದೇನು ಬರಿಬೋದು? ABCD E ಬರ್ಕೊಳ್ಳಿ. ಈಗ 1, 2 ಬರ್ಬೋದಾ ಸಬ್ಸೆಟ್? ಬರುತ್ತೆ ಸರ್. ಯಾಕೆ ಬರಲ್ಲ? ಎಫ್ ಬರ್ಕೊಳ್ಳಿ. ಎಫ್ ಬರ್ಕೊಂಡು 1, 2 ಬೇಡ, 1, 2 ಆಯ್ತಲ್ವಾ? 1, 3 ಬರೀರಿ. ಆಯ್ತು. ಆಮೇಲೆ ಯಾವ್ದು ಬರ್ಬೋದು? 2, 3 ಬರ್ಬೋದಾ? 2, 3 ಬರ್ಬೋದು. 2, 3 ಬರ್ಬೋದು. ಈ ರೀತಿಯಾಗಿ ನಾವು ಬರಿತಾ ಇರ್ತೀವಿ ಸುಮಾರು. ಹಾಗಾದರೆ ಇದೆಲ್ಲ ಈ ಒಂದು ಸೆಟ್ನ ಸಬ್ಸೆಟ್ಸ್ಗಳು, ಉಪಗಣಗಳು. ಯಾವಾಗ ಇದರದ್ದು ಉಪಗಣ ಬರಿತೀವೋ, ಸಬ್ಸೆಟ್ ಬರಿತೀವೋ, ಆಗ ಇಲ್ಲಿರೋದು ಈ ಒಂದು ಸೆಟ್ ಏನಿದೆ ಇದು ಪವರ್ ಸೆಟ್ ಆಗುತ್ತೆ. ಕ್ಲಿಯರ ಕಾನ್ಸೆಪ್ಟು? ಅರ್ಥ ಆಯ್ತಾ? ಪವರ್ ಸೆಟ್ ಆಗುತ್ತೆ. ಡನ್ನ?
ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಮಾತಾಡ್ಕೊಂಡು ಹೋಗೋಣ, ತಲೆಗೆಸ್ಕೊಬೇಡಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಅ ಪವರ್ ಸೆಟ್ ಇಫ್ ಎನ್ ಆಫ್ ಎ ಈಸ್ ಎನ್ ದೆನ್ ಪಿ ಆಫ್ ಎ ಈಕ್ವಲ್ಸ್ ಟು ಟು ದಿ ಪವರ್ ಆಫ್ ಎನ್. ಇದು ಟು ದಿ ಪವರ್ ಆಫ್ ಎನ್ ಇಟ್ಕೊಳ್ಳಿ ಫಾರ್ಮುಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಂಥ ಸಂದರ್ಭದಲ್ಲಿ ತಗೋತೀನಿ ನಾನು, ತಲೆ ಇಟ್ಕೊಳ್ಳಿ. ಏನದು ಅಂತ ನಾನು ಹೇಳ್ತೀನಿ. ಓಕೆ, ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ನಾವು ಬರ್ದ್ವಲ್ಲ ಸರ್, ಇಲ್ಲಿ ಬರ್ದ್ವಲ್ಲ ನೋಡಿ, ಇದ್ರದ್ದು ಎಷ್ಟಿದೆ ಸರ್, ಇದ್ರದ್ದು ಎಷ್ಟಿದೆ ಸರ್, ಇದ್ರದ್ದು ಎಷ್ಟಿದೆ, 1 2 3 ಇದೆ, 1 2 3 4 5 6 7 ಬರ್ತಾವೆ. ಇನ್ನೇನು ಬರಿಬೋದು ಸರ್, ಎಫ್ ಜಿ ಹೆಚ್ ಬರೆಯೋಣ, ಹೆಚ್ ಎಲ್ ಸಬ್ಸೆಟ್. ಇನ್ನೇನು ಬರಿಬೋದು, ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಸೊ 1 2 3 ಬರಿಬೋದು. ಇನ್ನೇನು ಬರಿಬೋದು, 1ಗೆ 2 ಕೊಟ್ಟೆ, 1ಗೆ 3 ಕೊಟ್ಟನಾ, 1ಗೆ 3 ಕೊಟ್ಟಿಲ್ಲ, ಬರೀರಿ. 1ಗೆ 3 ಕೊಟ್ಟಿಲ್ಲ, ಹೆಚ್ ಐ ಬರೀರಿ. ಐ ಬರೆದ್ರೆ 1ಗೆ 3 ಕೊಡಿ, 1ಗೆ 3 ಅಲ್ಲಲ್ಲ, 1ಗೆ 3 ಅಲ್ಲ, 1ಗೂ 3 ಆಗಿದೆಯಲ್ಲ, 1ಗೂ 3 ಆಗಿದೆ. 1ಗೆ 2 ಕೊಟ್ಟು 1ಗೆ 3 ಆಯಿತು. 2ಗೆ 1 ಕೊಟ್ಟಿದ್ದೀರಾ, 2ಗೆ 1 ಕೊಟ್ಟಿಲ್ಲ, ಇದನ್ನು 2ಗೆ 1 ಮಾಡ್ಕೊಳ್ಳಿ. 2ಗೆ 1 1ಗೆ 2 ಆಗಿದೆಯಲ್ಲ ಇಲ್ಲಿ. ಸೊ ಬೇಡ, ರಿಪೀಟ್ ಮಾಡೋಂಗಿಲ್ಲ, ನೆನಪಿದೆಯಾ, ಹೇಳಿದ್ದೀನಿ ಸರಿನಾ. ಸರಿ ಆಯಿತು, ಇದನ್ನು ರಬ್ ಮಾಡ್ತೀನಿ. 1ಗೆ 2ಗೆ 1 ಆಯಿತು, 2ಗೆ 3 ಕೊಟ್ಟಿದ್ದೀರಾ, 2ಗೆ 3 ಕೊಟ್ಟಿದ್ದೀರಾ, 3ಗೆ 1 ಕೊಟ್ಟಿದ್ದೀರಾ, 3ಗೆ 1 ಕೊಟ್ಟಿದ್ದೀರಾ, ಆಮೇಲೆ 3ಗೆ 2 ಕೊಟ್ಟಿದ್ದೀರಾ, 3ಗೆ 2 ಕೊಟ್ಟಿದ್ದೀರಾ, ಎಲ್ಲ ಬರ್ತಿದ್ದೀರಾ. ಎಷ್ಟಿದೆ ನೋಡಿ, ಕೌಂಟ್ ಮಾಡಿ. ಹಾಗಾದರೆ ನಾವು ಸಬ್ಸೆಟ್ನ ಕೌಂಟ್ ಮಾಡೋದಾದರೆ, ಉಪಗಣಗಳನ್ನು ಕೌಂಟ್ ಮಾಡೋದಾದರೆ 1 2 3 4 5 6 7 8. ಇನ್ನೊಂದು ಬರಬೇಕು, ಇನ್ನೊಂದು ಯಾವುದು, ಅಷ್ಟೇ ಅನ್ಸುತ್ತೆ, ಅಷ್ಟೇ ಅಲ್ಲ, ಅಷ್ಟೇ. 1 2 3 4 5 6 7 8 ಸರಿ, ಅಷ್ಟೇ. ಈಗ ಇಲ್ಲಿ ಬರೋಣ. ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಪವರ್ ಸೆಟ್ ಅನ್ನೋದನ್ನ ವಿತೌಟ್ ರೈಟಿಂಗ್ ಆಲ್ ದೋಸ್ ಥಿಂಗ್ಸ್ ಹೌ ಕೆನ್ ವಿ ಫೈಂಡ್ ಯೂಸಿಂಗ್ ದಿಸ್ ಫಾರ್ಮುಲಾ. ಪವರ್ ಸೆಟ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ 2 to the power of n, ವೇರ್ n ರೆಫರ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇದರಲ್ಲಿ ನಾವು ಎನ್ ಆಫ್ ಎ ಎಷ್ಟು ಬರೀಬಹುದು ಅಂದರೆ ಫಾರ್ಮುಲಾ 2 to the power of n. ಹಾಗಾದರೆ 2 to the power of n ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, 3. ಸೊ 2 into 2 into 2. ಸೊ 2 to the 4, 4 to the 8. 8 ಎಲಿಮೆಂಟ್ಸ್ಗಳು 8 ಸಬ್ಸೆಟ್ಸ್ಗಳನ್ನ ಬರೀಬೋದು. ಲೆಕ್ಕ ಮಾಡಿ, 1 2 3 4 5 6 7 8 ಬಂತಲ್ಲ. ಕ್ಲಿಯರಾ, ಅರ್ಥ ಆಯ್ತಾ, ಕಾನ್ಸೆಪ್ಟ್ ಅರ್ಥ ಆಯ್ತಾ. ಸೊ ಇದು ಯಾಕೆ 2 to the power of n ಬಂತು ಅನ್ನೋದಕ್ಕೆ ಕಾರಣ. ಸೊ ಕೆಲವರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಕೆಲವರು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಇದನ್ನು ಹೋಮ್ವರ್ಕ್ ಅಂತ ಸ್ಕ್ರೀನ್ಶಾಟ್ ತೊಗೊಂಡು ಸಾಲ್ವ್ ಮಾಡಿ ಸರ್, ಓಕೆನಾ ಸರ್. ಇದು ಅಷ್ಟೇ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೋಮ್ವರ್ಕ್ ಮಾಡಿ. ನೀರೇ ಕೊಡ್ತಿಲ್ಲ ಇವತ್ತು ನಾನು. ಓಕೆ, ನೆಕ್ಸ್ಟ್ ಬರೆಯೋಣ. ವೆನ್ ಡಯಾಗ್ರಾಮ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವೆನ್ ಡಯಾಗ್ರಾಮ್ ಇಸ್ ಆ್ಯಕ್ಚುಲಿ ಏನು ಹೇಳ್ತೀವಿ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಯೂಸಿಂಗ್ ಕ್ಲೋಸ್ಡ್ ಕರ್ವ್ಸ್. ನಾವು ಯೂನಿವರ್ಸಲ್ಸ್ ಈಗ ಈ ರೀತಿ ನಿಮ್ಗೆ ಇದು ಕಲ್ತಿರ್ತೀರ, ನೀವು ನೆನಪಿರಬಹುದು. ಸೊ ಈ ರೀತಿಯಾಗಿ ಬರೆದು ಈ ರೀತಿ ಬರೀತೀವಿ ಅಂತ. ಫಾರ್ ಎಕ್ಸಾಂಪಲ್ ಇದು ಯೂನಿವರ್ಸಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೊಟ್ಟಿರ್ತೀನಿ, ಯೂನಿವರ್ಸ್ ಸೆಟ್ ಕೊಟ್ಟಿರ್ತೀನಿ, 1 2 3 4 5 6 ಅಂತ ಕೊಟ್ಟಿರ್ತೀನಿ. ಇದು ಯೂನಿವರ್ಸ್. ಇದರಿಂದ ತಗೊಂಡು ಸಬ್ಸೆಟ್ ಮಾಡೋದಾದರೆ ಇಲ್ಲಿ 1 2 3 ಕೊಟ್ಟಿರ್ತೀನಿ ಅಂದ್ಕೊಳ್ಳಿ. ಇದನ್ನು ನಾವು ಈ ವೆನ್ ಡಯಾಗ್ರಾಮ್ನಲ್ಲಿ ರೆಪ್ರೆಸೆಂಟ್ ಮಾಡೋದು ಹಿಂಗೆ. ಸಿಂಪಲ್. ಯು ಅಲ್ಲಿ ಬರೋದು 1 2 3 4 5 6 ಬರ್ತು. ಸೊ ಇದು ಯೂನಿವರ್ಸಲ್ ಸೆಟ್ ಆಯಿತು. ಈ ಸಬ್ಸೆಟ್ ಇದೆಯಲ್ಲ ಎ, ಇದನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಅದೊಂದು ಸರ್ಕಲ್ ಬರೀಬೇಕು. ಈ ಸರ್ಕಲ್ ಬರೆದು ಆ ಸರ್ಕಲ್ ಅನ್ನುವಂಥದ್ದು ಏನು ಬರಿತೀವಿ ಅದೇ ಈ ಸಬ್ಸೆಟ್ ಉಪಗಣ ಆಗುತ್ತೆ. ಸೊ ಅದರೊಳಗೆ ಯಾವುದಿದೆ ಅದನ್ನು ಬರ್ತೀವಿ, 1 2 3. ಕ್ಲಿಯರಾ? ಇದೇ ವೆನ್ ಡಯಾಗ್ರಾಮ್ ನಾವು ಹೇಳ್ತೀವಿ. ಅಕಸ್ಮಾತ್ ಇನ್ನೊಂದೇ ತೊಗೊಳ್ಳಿ, ಇದೇ ಯೂನಿವರ್ಸಲ್ ಸೆಟ್ ತೊಗೊಳ್ಳೋಣ. 1 2 3 4 5 6. ಅಕಸ್ಮಾತ್ 2 ಸೆಟ್ ಇರುತ್ತೆ, ಎ ಅನ್ನೋ ಒಂದು ಸೆಟ್ಟು, ಇದರಲ್ಲಿ 1 2 3 ಇರುತ್ತೆ. ಇನ್ನೊಂದು ಸಬ್ಸೆಟ್ ಇರುತ್ತೆ, ಇನ್ನೊಂದು ಉಪಕರಣ ಇರುತ್ತೆ, 4 5 6. ಈಗ ಹಿಂಗೆ ಬರೆಯೋದು ವೆನ್ ಡಯಾಗ್ರಾಮ್ನಲ್ಲಿ ಹಿಂಗೆ ಬರಿಬೋದಾ,
ವೆನ್ ಡಯಾಗ್ರಾಮಲ್ಲಿ ನೋಡಿ, ವೆನ್ ಡಯಾಗ್ರಾಮ್ ಹಿಂಗೆ ಬರಿಬೋದು, ಈ ರೀತಿ ಬರೆದು ಇಲ್ಲಿ 2 ಸರ್ಕಲ್ ಹಾಕಿ. ಈಗ 2 ಸರ್ಕಲ್ ಯಾಕೆ ಹಾಕಬೇಕು, 2 ಸರ್ಕಲ್ ಯಾಕೆ ಹಾಕಬೇಕು ಅಂದರೆ ನಮ್ಗೆ 2 ಗಣ ಇದೆ, 2 ಉಪಗಣ ಇದೆ, 2 ಸಬ್ಸೆಟ್ ಇದೆ. ಇದು ಎ, ಇದು ಬಿ. ಸೊ ಎಲ್ಲಿ ಯಾವ್ದು ಬರುತ್ತೆ ಅದನ್ನು ಬರ್ಬಿಡಿ, 1 2 3. ಬಿ ಯಲ್ಲಿ ಯಾವುದು 4 5 6. ಯೂನಿವರ್ಸ್, ಇದು ಯೂನಿವರ್ಸ್ 1 2 3 4 5 6. ಕ್ಲಿಯರಾ? ಇದು ವೆನ್ ಡಯಾಗ್ರಾಮ್, ಇದು ವೆನ್ ಡಯಾಗ್ರಾಮ್, ಇದು ವೆನ್ನ ನಕ್ಷೆ. ವೆನ್ ನಕ್ಷೆ ಅಂತ ನಾವು ಕರಿತೀವಿ, ವೆನ್ ನಕ್ಷೆ ಅಂತ ನಾವು ಕರಿತೀವಿ. ಕ್ಲಿಯರಾ ಪಾಯಿಂಟ್? ವೆನ್ ನಕ್ಷೆ. ಸರ್ ಇದರಲ್ಲಿ ನನಗೆ ಕಲ್ತಿದ್ದೀನಿ ಸರ್, ನೆನಪಿದೆ ಸರ್. ಇದರಲ್ಲಿ ಇಂಟರ್ಸೆಕ್ಟ್ ಆಗೋದು ಯಾವಾಗ? ಇಂಟರ್ಸೆಕ್ಟ್ ಆಗೋದು ಹೇಳ್ಕೊಡ್ತೀನಿ. ಒಂದು ಯೂನಿಯನ್ ಬಂದಾಗ, ಒಂದು ಇಂಟರ್ಸೆಕ್ಟ್ ಬಂದಾಗ ಕಾನ್ಸೆಪ್ಟ್, ಸಂಯೋಗ ಬಂದಾಗ, ಛೇದನ ಬಂದಾಗ ಅದನ್ನು ಹೇಳ್ತೀನಿ. ಅದು ಇದೆ ಕಾನ್ಸೆಪ್ಟ್. ಓಕೆನಾ? ಎಲ್ಲ ಹೇಳ್ಕೊಡ್ತೀವಿ ಸರ್, ಡೋಂಟ್ ವರಿ, ಎಲ್ಲ ಹೇಳ್ಕೊಡ್ತೀವಿ. ಓಕೆ. ಟೈಪ್ಸ್ ಆಫ್ ವೆನ್ ಟ್ರಯಾಂಗಲ್ ಯಾವ್ದ್ಯಾವ್ದಿದೆ? ಓವರ್ಲ್ಯಾಪಿಂಗ್ ಸರ್ಕಲ್ಸು, 3 ಸೆಟ್ಸು, 3 ಇಂಟರ್ಸೆಕ್ಟಿಂಗ್ ಸರ್ಕಲ್ಸು, ಅಪ್ಲಿಕೇಶನ್ಸ್ ಆಫ್ ಪ್ರಾಬಬಿಲಿಟಿ, ಲಾಜಿಕ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್. ಇದೆಲ್ಲ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅರ್ಥ ಆಗ್ತೀಯಾ? ಆ್ಯಂಡ್ ದಿಸ್ ಆರ್ ಆಲ್ ಸಮ್ ಕ್ವಶನ್ಸ್, ಯು ಕ್ಯಾನ್ ಟೇಕ್ ಇಟ್. ವೆನ್ ಡಯಾಗ್ರಾಮ್, ಇದೊಂದು ವೆನ್ ಡಯಾಗ್ರಾಮ್ ಇಲ್ಲಿದೆ, ಬೇಕಾದ್ರೆ ತೊಗೊಂಡು ನೀವು ಮಾಡ್ಕೊಳ್ಳಿ. ಓಕೆ. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಏನದು ಅಂತ ಹೇಳ್ತೀನಿ. ಆಮೇಲೆ ಯಾಕೆ ಬೇಕು ನಮಗೆ ಸರ್ ಇದು ವೆನ್ ಡಯಾಗ್ರಾಮ್? ಇಸ್ ಇಟ್ ಇಂಪಾರ್ಟೆಂಟ್? ಎಸ್. ವಿಜುವಲ್ ರೆಪ್ರೆಸೆಂಟೇಷನ್ಗೆ ನಮಗೆ ಬೇಕಾಗಿರುವಂಥದ್ದು ಈ ಒಂದು ವೆನ್ ನಕ್ಷೆ, ವೆನ್ ಡಯಾಗ್ರಾಮ್ ಅನ್ನುವಂಥದ್ದು. ಓಕೆನಾ? ಐ ಹೋಪ್ ನಾ ಹೇಳ್ತಿರೋ ಪಾಯಿಂಟ್ಸ್ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನಾವು ವಿಲ್ ಡಿಸ್ಕಸ್ ಅಬೌಟ್ ಆಪರೇಷನ್ಸ್ ಆನ್ ಸೆಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಗಣಗಳ ಮೇಲಿನ ಕ್ರಿಯೆಗಳು. ನಮ್ಮ 4 ರೀತಿಯ ಕ್ರಿಯೆಗಳಿದೆ. ಒಂದು ಯೂನಿಯನ್, ಹೇಳ್ಕೊಡ್ತೀನಿ ಏನು ಅಂತದ್ದು, ಇಂಟರ್ಸೆಕ್ಷನ್, ಡಿಫ್ರೆನ್ಸ್, ಕಾಂಪ್ಲಿಮೆಂಟ್. ಓಕೆ. ನೆಕ್ಸ್ಟ್ ಕನ್ನಡದಲ್ಲಿ ಸಂಯೋಗ, ಛೇದನ. ಇದನ್ನು ಛೇದನ ಅಂತ ಬೇಕಾದ್ರೆ ಬರ್ಕೊಳ್ಳಿ, ಛೇದ ಅಥವಾ ಛೇದನ, ವ್ಯತ್ಯಾಸ, ಪೂರಕ. 4 ಹೇಳ್ಕೊಡ್ತೀವಿ, ಒಂದೊಂದಾಗಿ ತಗೊಂಡು ಹೋಗೋಣ. ಸೊ ಫಸ್ಟ್ ಒನ್, ಅಕಸ್ಮಾತ್ ಒಂದು ಎಕ್ಸಾಂಪಲ್ ತೊಗೊಂಡೇ ಬರ್ದ್ಬಿಡೋಣ ಸರ್, ಯಾಕೆ ಅಲ್ವಾ? 1 2 3 4 5 6 ಇರುತ್ತೆ. ಒಂದು ಉಪಗಣ ಇರುತ್ತೆ, 1 2 3 ಇರುತ್ತೆ. ಬಿ ಅನ್ನುವಂಥದ್ದು ಇರುತ್ತೆ, 3 4 ಇರುತ್ತೆ. ಸೊ ಈಗೇನು ಮಾಡಿ, ಇಲ್ಲಿ ನಾವು ಯೂನಿಯನ್ ಬಗ್ಗೆ ಮಾತಾಡೋಣ. ಫಸ್ಟು ಯೂನಿಯನ್ ಬಗ್ಗೆ ಮಾತಾಡೋಣ. ಆಗ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಒಂದೊಂದೇ ನಿಮಗೆ. ಯೂನಿಯನ್ ಅಂದರೆ ಏನು ಅನ್ನೋಂಥದ್ದು, ಕನ್ನಡದಲ್ಲಿ ಸಂಯೋಗ ಅಂದರೆ ಏನು, ಅದಕ್ಕೆ ನಾನು ವಿತ್ ಎಕ್ಸಾಂಪಲ್ ತೊಗೊಂಡೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಯೂನಿಯನ್ನ ಕಂಡುಹಿಡೀರಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಯೂನಿಯನ್ಗೆ ಸಿಂಬಲ್ ಹೆಂಗೆ ಅಂತ ಹೇಳ್ಬಿಡ್ತೀನಿ. 2 ಸೆಟ್ ತೊಗೊಂಡು ಅದು ಯೂನಿಯನ್ ಮಾಡಬೇಕು ಅಂದರೆ ಅದನ್ನು ಹಿಂಗೆ ಬರೀತೀವಿ, ಎ ಯೂನಿಯನ್ ಬಿ. ಇದು ಅದರ ರೆಪ್ರೆಸೆಂಟೇಷನ್. ಯಾವುದ್ರದ್ದು ಸರ್? ಸಂಯೋಗ. ಛೇದನಕ್ಕೆ ಹೆಂಗೆ ಬರೀತೀವಿ ಸರ್? ಛೇದನಕ್ಕೆ ಎ ಇಂಟರ್ಸೆಕ್ಟ್ ಬಿ. ಇದು ಯಾವುದ್ರದ್ದು ಸರ್? ಇದು ಛೇದನದ್ದು. ಡಿಫ್ರೆನ್ಸ್ ಎ ಮೈನಸ್ ಬಿ, ಇದು ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಾ? ಕಾಂಪ್ಲಿಮೆಂಟ್ ಅಂದರೆ ಎ ಡ್ಯಾಶ್, ಈ ಥರ ಬಿ ಡ್ಯಾಶ್. ಐ ಹೋಪ್ ಇಟ್ಸ್ ಕ್ಲಿಯರ್. ಈಗ ಒಂದೊಂದೇ ಮಾತಾಡೋಣ. ಏನೇನು ಅನ್ನೋದು. ಮೊದಲನೇದು ನಾನು ಹೇಳ್ದಂಗೆ, ಈಗ ನಾವು ಮಾತಾಡುವಂಥದ್ದು ಯೂನಿಯನ್, ಸಂಯೋಗ ಅಂದರೆ ಏನು ಸರ್? ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಯೂನಿವರ್ಸಲ್ ಸೆಟ್ ಇದೆ, ಎ ಅನ್ನುವಂಥ ಒಂದು ಸೆಟ್ ಇದೆ, 1 2 3, ಬಿ ಅನ್ನೋದು ಸೆಟ್ ಇದೆ. ಇದಕ್ಕೆ ನಮಗೆ ಕ್ವಶನ್ ಹಿಂಗೆ ಕೇಳ್ತಾರೆ, ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂತ ಕೇಳ್ತಾರೆ. ಹೆಂಗೆ ಮಾಡೋದು ಸರ್? ಏನೂ ಮಾಡ್ತೀವಿ ಸರ್. ಎ ಯೂನಿಯನ್ ಬಿ ಅಂದರೆ ಅರ್ಥ ಏನು ಅಂತಂದರೆ, ಬರ್ಕೊಳ್ಳೋಣ. ಫಸ್ಟು ಒಂದು ಮೊದಲನೇ ಪ್ರಾಬ್ಲಮ್ ಆಗಿರೋದ್ರೆ ಬರ್ಕೊಂಡ್ಬಿಡ್ತೀವಿ. 1 2 3 ಯೂನಿಯನ್ 3 4 ಸರಿನಾ? ಎ ಯೂನಿಯನ್ ಬಿ ಅಂದರೆ ಏನು ಅಂದರೆ, ಯೂನಿಯನ್ ಅಂದರೆ ಸಂಯೋಗ ಅಂದರೆ ಎರಡೂ ಗಣದಲ್ಲಿರುವ ಅಂಶಗಳನ್ನು, ಎರಡೂ ಸೆಟ್ಟಲ್ಲಿರುವ ಎಲಿಮೆಂಟ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಬರೆಯೋದು. ಅರ್ಥ ಆಗ್ತಿದೆಯಾ? ಎರಡೂ ಗಣದ ಅಂಶಗಳನ್ನು ಸೇರಿಸಿ ಬರೀರಿ ಸರ್, ತಾನೇ ಕೆಚ್ಕೋಬೇಡಿ. ಬಟ್ ಸರ್, ಈಗ ಎ ಯೂನಿಯನ್ ಬಿಗೆ ಏನೋ ಒಟ್ಟಿಗೆ ಸೇರಿಸಿ ಬರೀರಿ ಅಂತ ಹೇಳಿದ್ರಿ ಸರ್, ಒಪ್ಕೊಳ್ಳೋಣ ಸರ್. ಬಟ್ ಎರಡೂ ಗಣದಲ್ಲಿ ಇಲ್ಲಿ 1 ಇದೆ, ಇಲ್ಲಿ 1 ಇಲ್ಲ, ತಲೆ ಕೆಡ್ಸ್ಕೊಬೇಡಿ. ಒಟ್ಟಲ್ಲಿ ಸೇರಿಸಿ ಬರೀರಿ. 1 ಬರೀರಿ, ಇಲ್ಲಿ 2 ಇದೆ, ಇಲ್ವಲ್ಲ, ಬರೀರಿ. 3 2 ಸಲ ಇದೆ, ಬರೀ 1 ಸಲ ಬರೀರಿ. ಸರ್ 4 ಇಲ್ಲಿದೆ, ಇಲ್ಲಿ ಇಲ್ವಲ್ಲ, ಬರೀರಿ, ತಲೆ ಕೆಡ್ಸ್ಕೊಬೇಡಿ, ಇಲ್ಲಿ ಬರೀರಿ. ಅಂದರೆ ನಾನು ಹೇಳಿದ್ದು ಒಟ್ಟಿಗೆ ಸೇರಿಸಿ ಬರೆಯೋದು, ಅಂಶಗಳನ್ನು ಒಟ್ಟಿಗೆ ಸೇರಿಸಿ ಬರೆಯೋದು.
ಎಲಿಮೆಂಟ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ಬರೆಯೋದು. ಸೇಮ್ ಅಂಶಗಳಿತ್ತು ಅಂತಂದರೆ ಒಂದೇ ಸಲ ಬರೆಯೋದು. ಅದೇ ಎ ಯೂನಿಯನ್ ಬಿ. ಐ ಹೋಪ್ ಎ ಯೂನಿಯನ್ ಬಿ ಕ್ಲಿಯರ್ ಆಗಿದೆ. ಸಂಯೋಗ ಅಂದರೆ ಏನು, ಯೂನಿಯನ್ ಏನು ಅಂದರೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ಲಿಯರಾ? ಅರ್ಥ ಆಯ್ತಾ? ಎ ಯೂನಿಯನ್ ಬಿ. ಮತ್ತೊಂದು ಎಕ್ಸಾಂಪಲ್ ಕೊಡಲಾ? ಎ ಈಕ್ವಲ್ಸ್ 3 4 5 6. ಬಿ ಈಕ್ವಲ್ಸ್ 1 2 3. ಹಾಗಾದರೆ ಎ ಯೂನಿಯನ್ ಬಿ, ಎ ಸಂಯೋಗ ಬಿ ಏನಾಗುತ್ತೆ ಸರ್? 1 2 3 4 5 6 ಒಟ್ಟಿಗೆ ಸೇರಿಸಿ ಬರ್ತಾರಲ್ಲ. ಫಿನಿಶ್ಡ್, ಡನ್. ಅರ್ಥ ಆಯ್ತಾ? ಕ್ಲಿಯರಾ? ಇದೇನು ಯೂನಿಯನ್, ಇದೇನು ಯೂನಿಯನ್. ಓಕೆನಾ? ನೆಕ್ಸ್ಟ್, ಈ ಯೂನಿಯನ್ ಮಾತಾಡಿದ್ದೀವಿ ಅಂತಂದರೆ ಯಾವ್ದು ಮಾತಾಡಬೇಕು? ಸಂಯೋಗ ಮಾತಾಡಿದ್ದೀವಿ ಅಂದರೆ ಛೇದನದ ಬಗ್ಗೆ ಮಾತಾಡಬೇಕು. ಛೇದನ ಅಂದರೆ ಏನು? ಛೇದನಕ್ಕೆ ಸಿಂಬಲ್ ಏನು ಅದನ್ನು ಮಾತಾಡ್ತೀವಿ. ಛೇದನಕ್ಕೆ ಸಿಂಬಲ್ ಏನು? ಛೇದನಕ್ಕೆ ಸಿಂಬಲ್ ಏನು? 10 ಇಂಟು ಆಗಲೇ. ಓಕೆ, ಸಾರಿ, ನಾನು ಟೈಮೇ ನೋಡಿರಲಿಲ್ಲ. ಛೇದನಕ್ಕೆ ಸಿಂಬಲ್ ಈ ರೀತಿ. ಇದೇ ಪ್ರಶ್ನೆಗೆ ಛೇದನ ಬರೀತೀನಿ, ಛೇದನ ಕಂಡುಹಿಡಿತೀನಿ. ಏನು ನೋಡ್ಕೊಳ್ಳಿ. ಎ ಛೇದನ ಬಿ ಕಂಡುಹಿಡಿಬೇಕು ಅಂದರೆ, ಎ ಛೇದನ ಬಿ ಕಂಡುಹಿಡಿಬೇಕು ಅಂದರೆ ನೋಡಿ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಅದಕ್ಕೂ ಇದಕ್ಕೂ ಇರೋ ಡಿಫ್ರೆನ್ಸು ಹೇಳ್ಬಿಡ್ತೀನಿ, ಇಂಟರ್ಸೆಕ್ಟಿಗೂ ಯೂನಿಯನ್ಗೂ. ಸೊ ಎ ಎಷ್ಟು ಸರ್? 3 4 5 6. ಇಂಟರ್ಸೆಕ್ಟ್ ಛೇದನ 1 2 3. ಸರ್ ಸಂಯೋಗ ಅಂದರೆ ಏನು ಹೇಳಿದೆ ಸರ್? ಸಂಯೋಗ ಅಂದರೆ ಎಲ್ಲ ಸೇರಿಸಿ ಬರೆಯೋದು. ಛೇದನ ಅಂದರೆ ಏನು ಸರ್? ಛೇದನ ಅಂದರೆ ಈ ಎರಡು ಎಲಿಮೆಂಟ್ಗಳಲ್ಲಿ, ಈ ಎರಡು ಸೆಟ್ಗಳಲ್ಲಿರುವ ಎಲಿಮೆಂಟ್ಗಳಲ್ಲಿ, ಎರಡು ಗಣದಲ್ಲಿರುವ ಅಂಶಗಳಲ್ಲಿ ಸೇಮ್ ಎಲಿಮೆಂಟ್ ಇದೆಯಾ ಚೆಕ್ ಮಾಡಿ. ಒಂದೇ ತರನಾದ ಎಲಿಮೆಂಟ್ಗಳು ಇದೆಯಾ ಚೆಕ್ ಮಾಡಿ. ಒಂದೇ ತರನಾದ ಎಲಿಮೆಂಟ್ಗಳು ಇದೆಯಾ, ಅಂಶಗಳಿದೆಯಾ, ಕಾಣ್ತಾ ಇದೆಯಾ? ಹೌದು ಸರ್, ಎಲ್ಲೋ ಕಾಣ್ತಿದೆ. 1 2 ಇಲ್ಲಿಲ್ಲ, ಇಲ್ಲೆಲ್ಲೋ ಕಾಣ್ತಿದೆ. ಇದು 3 ಇಲ್ಲೂ ಇದೆ, ಇಲ್ಲೂ ಇದೆ. ಅದೇ ಒಂದೇ ಥರ ಇರುವ ಅಂಶ. ಅಂದರೆ ಛೇದನ ಅಂದರೆ ಏನು? ಇಂಟರ್ಸೆಕ್ಟ್ ಅಂತಂದರೆ ಸೇಮ್ ಎಲಿಮೆಂಟ್ನ ತೆಗೆದು ಬಂದರೆ ಅದೇ ಛೇದನ ಆಗುತ್ತೆ, ಅದೇ ಇಂಟರ್ಸೆಕ್ಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಎ ಇಂಟರ್ಸೆಕ್ಟ್ ಬಿ. ಮತ್ತೊಂದು ಎಕ್ಸಾಂಪಲ್. ಸೊ ಸಂಯೋಗ ಅಂದರೆ ಒಟ್ಟಿಗೆ ಸೇರಿಸಿ ಬರೆಯೋದು, ಯೂನಿಯನ್ ಅಂದರೆ ಒಟ್ಟಿಗೆ ಸೇರಿಸಿ ಬರೆಯೋದು. ಛೇದನ ಅಂದರೆ ಸೇಮ್ ಎಲಿಮೆಂಟ್ ತೆಗೆದು ಬರೆಯೋದು, ಸೇಮ್ ಎಲಿಮೆಂಟ್ ತೆಗೆದು ಬರೆಯೋದು, ಸೇಮ್ ಅಂಶವನ್ನು ತೆಗೆದು ಬರೆಯೋದು. ಈಗ ಹಿಂದಿನ ಎಕ್ಸಾಂಪಲ್ ಇದೆಯಲ್ಲ, ಇದಕ್ಕೆ ಎ ಇಂಟರ್ಸೆಕ್ಷನ್ ಬಿ ಮಾಡೋಣ. ಓಕೆ, ಎ ಇಂಟರ್ಸೆಕ್ಷನ್ ಬಿ 1 2 3 ಇಂಟರ್ಸೆಕ್ಟ್ ಇದು ಯಾವುದು? 3 4. ಹಾಂ, ವೆರಿ ಗುಡ್. ಇದಕ್ಕೂ ಅದೇ ಬರುತ್ತೆ, ಇರಲಿ ಪರವಾಗಿಲ್ಲ. ಎ ಇಂಟರ್ಸೆಕ್ಟ್ ಬಿ ಏನು ಸರ್ ಆನ್ಸರು? ಎರಡು ಗಣದಲ್ಲಿ 3. ಸರಿನಾ? ಡನ್ನ? ಗುಡ್. ಐ ಹೋಪ್ ಇಟ್ಸ್ ಕ್ಲಿಯರ್. ಯೂನಿಯನ್, ಇಂಟರ್ಸೆಕ್ಟ್, ಸಂಯೋಗ, ಛೇದನ. ಬರ್ಕೊಂಬಿಡಿ ಇದು ಹೆಡ್ಡಿಂಗ್. ಛೇದನ, ಇಂಗ್ಲೀಷ್ನಲ್ಲಿ ಇಂಟರ್ಸೆಕ್ಷನ್. ಐ ಹೋಪ್ ಇಷ್ಟು ತನಕ ಏನು ಮಾತಾಡೋದು ಅದೆಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ಲಿಯರ್ ಆಗಿದೆಯಾ? ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೆಲವಾರು ಲಾಸ್ಗಳಿದೆ, ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸರಿನಾ? ಸೊ ಕೆಲವೊಂದು ಪ್ರಾಪರ್ಟೀಸ್ ಹೇಳ್ಕೊಡ್ತೀನಿ. ನೆಕ್ಸ್ಟು ಅದಾದಮೇಲೆ ಯಾವ್ದು ಬರಬೇಕು ಅಂತ ಹೇಳಿದೆ? ವ್ಯತ್ಯಾಸ, ಎ ಮೈನಸ್ ಬಿ, ಡಿಫ್ರೆನ್ಸ್, ಮತ್ತು ಕಾಂಪ್ಲಿಮೆಂಟ್ ಎ ಡ್ಯಾಶ್, ಇಷ್ಟನ್ನು ಹೇಳ್ಕೊಡ್ತೀನಿ. ಅಲ್ಲಿಗೆ ನಿಮ್ಮ ಸೆಟ್ಸ್ ಪೂರ ಕ್ಲಿಯರ್ ಆಗುತ್ತೆ ಸರ್. ಪೂರ ನಿಮಗೆ ಬೇಕಾಗಿರೋ ಪೂರ ಸೆಟ್ಸ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಮೊದಲನೇ ತರಗತಿನ ನೋಡಿ, ಇದನ್ನು ನೋಡಿ. ಓಕೆನಾ? ನೆಕ್ಸ್ಟ್ ತರಗತಿಯಲ್ಲಿ ಎ ಮೈನಸ್ ಬಿ, ಎ ಡ್ಯಾಶ್, ಇದನ್ನು ಕೂಡ ಕಲಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್ಸ್. ನಾಳಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಪ್ರತಿದಿನವೂ 8 ಮತ್ತು 9 ಕ್ಲಾಸ್ ಇರುತ್ತೆ. ವಿಜಿಟಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ.